ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ನಲ್ಲಿ ಪೋಕೋ X2 ಮೊಬೈಲ್ ಫೋನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಇವತ್ತು ಇಂಡಿಯಾದಲ್ಲಿ ಅಫಿಷಿಯಲ್ ಆಗಿ ಪೋಕೋ X2 ಮೊಬೈಲ್ ಫೋನ್ ಲಾಂಚ್ ಆಯಿತು. ಇದರ ಒಂದು ಸ್ಪೆಸಿಫಿಕೇಶನ್ ಏನು, ಡಿಸೈನ್ ಹೇಗಿದೆ, ಕಾಸ್ಟ್ ಏನು, ಈ ಒಂದು ಮೊಬೈಲ್ ಫೋನ್ನ ಬೈ ಮಾಡ್ಬೋದಾ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಹೆಚ್ಚು ಮೋಟಿವೇಶನ್ ಬರುತ್ತೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ. ಸ್ನೇಹಿತರೆ, ಈ ಒಂದು ಪೋಕೋ X2 ಮೊಬೈಲ್ ಫೋನ್ ಒಂದು ಡೀಟೇಲ್ಸನ್ನು ನೋಡೋಕ್ಕಿಂತ ಮೊದಲು ನೀವೇನಾದರೂ ಪೋಕೋ F1 ಮೊಬೈಲ್ ಫೋನನ್ನು ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನಿಮಗೊಂದು ಗುಡ್ ನ್ಯೂಸ್ ಇದೆ. ಹೌದು, ನಿಮ್ಮ ಒಂದು ಪೋಕೋ F1 ಮೊಬೈಲ್ ಫೋನ್ಗೆ ಇನ್ನೇನು ಆಂಡ್ರಾಯ್ಡ್ 10 ಅಪ್ಡೇಟ್ ಬರ್ತಾ ಇದೆ ಅಂತ ಹೇಳ್ಬೋದು. 1 ಅಥವಾ 2 ದಿವಸದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಪ್ಡೇಟ್ ಮಾಡ್ಕೊಳ್ಳಿ, ಆಂಡ್ರಾಯ್ಡ್ 10 ನೀವು ಎಂಜಾಯ್ ಮಾಡ್ಬೋದು. ಸೊ ಹಾಗಾದರೆ ಬನ್ನಿ ನೋಡೋಣ ಪೋಕೋ X2 ಮೊಬೈಲ್ ಫೋನ್ ಒಂದು ಸ್ಪೆಸಿಫಿಕೇಶನ್ ಏನಿದೆ, ಇದರ ಒಂದು ಡಿಸೈನ್ ಹೇಗಿದೆ ಅಂತ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಡಿಸ್ಪ್ಲೇ ನೋಡೋಣ, ಅದಾದ ನಂತರ ಪರ್ಫಾರ್ಮೆನ್ಸ್ ನೋಡೋಣ, ಅದಾದ ನಂತರ ಕ್ಯಾಮ್ರಾ ಬಗ್ಗೆ ತಿಳ್ಕೊಳ್ಳೋಣ, ಅದಾದ ನಂತರ ಡಿಸೈನ್ ಬಗ್ಗೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ಮೊಬೈಲ್ ಫೋನ್ ಒಂದು ಡಿಸ್ಪ್ಲೇ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ನಮಗೆ 6.67 ಇಂಚಿನ ಒಂದು ಲಾರ್ಜ್ ಆಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದರ ಜೊತೆಗೆ 20:9 ಆಸ್ಪೆಕ್ಟ್ ರೇಷಿಯೋ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ನೀವೇನಾದರೂ ಗೇಮಿಂಗ್ ಪರ್ಪೋಸ್ಗೆ ಈ ಒಂದು ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಇಲ್ಲಿ ನಿಮಗೆ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಆ್ಯಂಗಲ್ನಲ್ಲಿ ಬೆಸ್ಟ್ ಆಗಿರತಕ್ಕಂಥ ಒಂದು ಸಿನಿಮ್ಯಾಟಿಕ್ ಡಿಸ್ಪ್ಲೇ ಇಲ್ಲಿ ಈ ಒಂದು 20:9 ಆಸ್ಪೆಕ್ಟ್ ರೇಷಿಯೋನಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಪಬ್ಜಿ ಪರ್ಪೋಸ್ ಆಗಿ ಈ ಒಂದು ಮೊಬೈಲ್ ಫೋನನ್ನು ನಾವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಒಂದು ಸ್ಮೂತ್ ಆಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟು ಪರ್ಫಾರ್ಮೆನ್ಸ್ ನೋಡೋಣ. ಈ ಒಂದು ಮೊಬೈಲ್ ಫೋನಲ್ಲಿ ಸ್ನೇಹಿತರೆ ಒಂದು ಕ್ವಾಲ್ಕಮ್ನ ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ನಲ್ಲಿ ಯೂಸ್ ಮಾಡಿರುವಂಥದ್ದು. ಹೌದು, ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 730G ಪ್ರೊಸೆಸರ್ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸ್ನ್ಯಾಪ್ಡ್ರ್ಯಾಗನ್ 7 ಸೀರೀಸ್ನ ಒಂದು ಪ್ರೊಸೆಸರ್ ಅಂತ ಹೇಳ್ಬೋದು. ಇದರ ಜೊತೆಗೆ ಈ ಒಂದು ಮೊಬೈಲ್ ಫೋನಲ್ಲಿ ಆಡ್ರೆನೋ 618 GPU ಕೂಡ ಇರೋದ್ರಿಂದ 15% ಫಾಸ್ಟರ್ ಆಗಿ ಈ ಒಂದು ಪರ್ಫಾರ್ಮೆನ್ಸ್ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಲಿಕ್ವಿಡ್ ಕೂಲ್ ಟೆಕ್ನಾಲಜಿ ಕೂಡ ಈ ಒಂದು ಮೊಬೈಲ್ ಫೋನಲ್ಲಿ ಯೂಸ್ ಮಾಡಿರುವಂಥದ್ದು. ಹೌದು, ಏನು ವರ್ಕ್ ಮಾಡುತ್ತೆ, ಲಿಕ್ವಿಡ್ ಕೂಲ್ ಟೆಕ್ನಾಲಜಿ ಇರೋದ್ರಿಂದ ಏನು ಯೂಸ್ ಆಗುತ್ತೆ ಅಂತ ನೋಡೋದಾದರೆ 300% ಫಾಸ್ಟರ್ ಆಗಿ ಒಂದು ಹೀಟನ್ನು ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮ್ಮ ಒಂದು ಮೊಬೈಲ್ ಫೋನ್ ಹೀಟ್ ಆಗಲ್ಲ ಅಂತ ಹೇಳ್ಬೋದು. ನೀವು ಎಷ್ಟೇ ಹೊತ್ತು ಗೇಮ್ ಆಡಿದ್ರು, ಎಷ್ಟೇ ಹೊತ್ತು ಮೊಬೈಲ್ ಫೋನ್ ಯೂಸ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ ಫೋನ್ ಹೀಟ್ ಆಗಲ್ಲ ಅಂತ ಹೇಳ್ಬೋದು. ಸೊ ಇನ್ನು ಬ್ಯಾಟ್ರಿ ನೋಡೋಣ. ಸೊ ಈ ಮೊಬೈಲ್ ಫೋನಲ್ಲಿ ಪೋಕೋ X2 ಮೊಬೈಲ್ ಫೋನಲ್ಲಿ 4500 mAh ಬ್ಯಾಟ್ರಿ ಕೂಡ ಇರುವಂಥದ್ದು. ಜೊತೆಗೆ 27 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಕೂಡ ಇಲ್ಲಿ ಇರುವಂಥದ್ದು. ಬಾಕ್ಸ್ನಲ್ಲಿ ನಿಮಗೆ 27 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ಯಾಮ್ರಾ ನೋಡೋಣ. ಕ್ಯಾಮ್ರಾ ತುಂಬ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಮ್ರಾ ಮೊಬೈಲ್ ಫೋನ್ಗೆ. ಸ್ನೇಹಿತರೆ, ಈ ಪೋಕೋ X2 ಮೊಬೈಲ್ ಫೋನಲ್ಲಿ ನಿಮಗೆ ಒಂದು 64 MP AI ಕ್ವಾಡ್ ಕ್ಯಾಮ್ರಾ ಇಲ್ಲಿ ನಿಮಗೆ ಇದೆ ಅಂತ ಹೇಳ್ಬೋದು. ಹೌದು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಸೋನಿ ಸೆನ್ಸರನ್ನು ಇವರು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಸೋನಿ 64 MP IMX 686 ಸೆನ್ಸರ್ ಇಲ್ಲಿ ಇರುವಂಥದ್ದು. ಈ ಒಂದು ಸೆನ್ಸರ್ ಒಂದು ಬೆಸ್ಟ್ ಆಗಿರ್ತಕ್ಕ ಸೆನ್ಸರ್ ಆಗಿರೋದ್ರಿಂದ ಇಲ್ಲಿ ನಾವು ಒಂದು ಒಳ್ಳೆಯ ಫೋಟೋಸ್ಗಳನ್ನ ನಾವು ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಫೋನಿಂದ. ಸೊ ಈ ಒಂದು ಮೊಬೈಲ್ ಫೋನಲ್ಲಿ ಒಂದು ರೇರ್ ಕ್ಯಾಮ್ರಾ ನೋಡೋದಾದರೆ ಟೋಟಲ್ ಆಗಿ ಒಂದು 4 ಕ್ಯಾಮ್ರಾ ಇರುವಂಥದ್ದು, 4 ಸೆನ್ಸರ್ ಕೂಡ ಇಲ್ಲಿ ಇರುವಂಥದ್ದು. ಸೊ ಇಲ್ಲಿ 64 MP ಒಂದು ಸೋನಿ ಸೆನ್ಸರ್ನ ಯೂಸ್ ಮಾಡಿದ್ದಾರೆ, 2 MP ಒಂದು ಡೆಪ್ತ್ ಸೆನ್ಸರ್ನ ಯೂಸ್ ಮಾಡಿದ್ದಾರೆ, 8 MP ಒಂದು ಅಲ್ಟ್ರಾ ವೈಡ್ ಕ್ಯಾಮ್ರಾವನ್ನು ಯೂಸ್ ಮಾಡಿದ್ದಾರೆ, 2 MP ಒಂದು ಮೈಕ್ರೋ ಸೆನ್ಸರ್ ಕೂಡ ಇರುವಂಥದ್ದು. ಟೋಟಲ್ ಆಗಿ 64+2+8+2 ಕ್ಯಾಮ್ರಾ ಇಲ್ಲಿ ಕ್ವಾಡ್ ಕ್ಯಾಮ್ರಾ ಕೂಡ ಇಲ್ಲಿ ಇರುವಂಥದ್ದು. ಇನ್ನೊಂದು ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ ಫ್ರಂಟ್ನಲ್ಲಿ ನಿಮಗೆ ಒಂದು ಡ್ಯುಯಲ್ ಇನ್ ಸ್ಕ್ರೀನ್ ಕ್ಯಾಮ್ರಾ ಇರುವಂಥದ್ದು. 20 MP ಪ್ರೈಮರಿ ಕ್ಯಾಮ್ರಾ ಇದೆ, 2 MP ಸೆಕೆಂಡರಿ ಕ್ಯಾಮ್ರಾ ಇದೆ ಅಂತ ಹೇಳ್ಬೋದು. ಡಿಸೈನ್ ನೋಡೋದಾದರೆ ಈ ಒಂದು ಮೊಬೈಲ್ ಫೋನ್ 6.67 ಇಂಚ್ ಲಾರ್ಜ್ ಆಗಿರ್ತಕ್ಕಂಥ ಡಿಸ್ಪ್ಲೇ ಇರೋದ್ರಿಂದ ಕೈಲಿ ಹಿಡ್ಕೊಳ್ಳೋಕ್ಕೆ ಒಂದು ಗ್ರಿಪ್ ಸಿಗುತ್ತೆ. ಆಮೇಲೆ ತುಂಬ ಒಂದು ಕಂಫರ್ಟೇಬಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸೈಡ್ನಲ್ಲಿ ಫಿಂಗರ್ ಪ್ರಿಂಟ್ ಕೂಡ ಇರುವಂಥದ್ದು. 3D ಕರ್ವ್ಡ್ ಗೊರಿಲ್ಲಾ ಗ್ಲಾಸ್ 5 ಒಂದು ಬ್ಯಾಕ್ ಮತ್ತು ಫ್ರಂಟ್ ಸೈಡ್ನಲ್ಲಿ ಯೂಸ್ ಮಾಡಿರೋದ್ರಿಂದ ಒಂದು ಬೆಸ್ಟ್ ಆಗಿರತಕ್ಕಂಥ ಡಿಸ್ಪ್ಲೇ ಕೂಡ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು 1217 ಸೂಪರ್ ಲೀನಿಯರ್ ಸ್ಪೀಕರನ್ನು ಇಲ್ಲಿ ಯೂಸ್ ಮಾಡೋದ್ರಿಂದ ಒಂದು ಬೆಸ್ಟ್ ಆಗಿರತಕ್ಕಂಥ ಒಂದು ಸೌಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಕಲರ್ ನೋಡೋದಾದರೆ
ಈ ಒಂದು ಮೊಬೈಲ್ ಫೋನ್ ಟೋಟಲ್ ಆಗಿ 3 ಕಲರ್ ವೇರಿಯಂಟಲ್ಲಿ ನಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಒಂದು ಅಟ್ಲಾಂಟಿಸ್ ಬ್ಲೂ, ಮ್ಯಾಟ್ರಿಕ್ಸ್ ಪರ್ಪಲ್, ಫಿನಿಕ್ಸ್ ರೆಡ್ ಅಂತ ಒಂದು 3 ಕಲರ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಇನ್ನು ರೇಟ್ ನೋಡೋಣ. ರೇಟ್ಗೆ ತುಂಬ ಜನ ವೇಟ್ ಮಾಡ್ತಾ ಇರ್ತೀರಾ ಸ್ನೇಹಿತರೆ. 6GB ಮತ್ತು 64GB ವೇರಿಯಂಟಿಂದ ಈ ಒಂದು ಮೊಬೈಲ್ ಫೋನ್ ಸ್ಟಾರ್ಟ್ ಆಗ್ತಾ ಇದೆ. ಸ್ಟಾರ್ಟಿಂಗ್ ಪ್ರೈಸ್ 15,999 ರೂಪಾಯಿ ಅಂತ ಹೇಳ್ಬೋದು. ಸೊ ಇನ್ನು ನೀವೇನಾದರೂ 6GB ಮತ್ತು 128GB ಮೊಬೈಲ್ ಫೋನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಇದು ನಿಮಗೆ ಒಂದು 16,999 ರೂಪಾಯಿ ಸಿಗ್ತಾ ಇದೆ. ನೀವೇನಾದರೂ 8GB ಮತ್ತು 256GB ವೇರಿಯಂಟನ್ನು ಪರ್ಚೇಸ್ ಮಾಡ್ತೀರಾ ಅನ್ನೋದಾದರೆ 19,999 ರೂಪಾಯಿ ಸಿಗ್ತಾ ಇದೆ. ಹೌದು, ಈ ಒಂದು 3 ವೇರಿಯಂಟ್ ಮೊಬೈಲ್ ಫೋನ್ಗಳು ನೀವೇನಾದರೂ ICICI ಕ್ರೆಡಿಟ್ ಕಾರ್ಡಿಂದ ಪರ್ಚೇಸ್ ಮಾಡಿದರೆ ನಿಮಗೆ 1,000 ರೂಪಾಯಿವರೆಗೂ ಆಫಲ್ಲಿ ಸಿಗ್ತಾ ಇದೆ. ಅಂದರೆ 1,000 ರೂಪಾಯಿ ನೀವು ಕಡಿಮೆ ಒಂದು ಅಮೌಂಟಿಗೆ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಈ ಮೊಬೈಲ್ ಫೋನ್ ಪರ್ಚೇಸ್ ಮಾಡ್ಬೋದಾ ಅಂತ ಕೇಳಿದರೆ ಸದ್ಯಕ್ಕೆ ಮಾರ್ಕೆಟ್ನಲ್ಲಿ ಬೇರೆ ಒಂದು ಮಾಡೆಲ್ಗಳಿಗೆ, ಬೇರೆ ಒಂದು ಮೊಬೈಲ್ ಫೋನ್ಗಳಿಗೆ ಕಂಪೇರ್ ಮಾಡಿದರೆ ಈ ಒಂದು ರೇಟ್ನಲ್ಲಿ, ಈ ಒಂದು ಬಜೆಟ್ನಲ್ಲಿ ಬೆಸ್ಟ್ ಆಗಿರತಕ್ಕಂಥ ಒಂದು ಮೊಬೈಲ್ ಫೋನ್ ಅಂತ ಹೇಳ್ಬೋದು. ಈ ಮೊಬೈಲ್ ಫೋನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಬರುವ 11ನೇ ತಾರೀಕಿಗೆ ಫ್ಲಿಪ್ಕಾರ್ಟ್ನಲ್ಲಿ ನಿಮಗೆ ಸಿಗ್ತಾ ಇದೆ. ಮಧ್ಯಾಹ್ನ 12 ಗಂಟೆಯಿಂದ ನಿಮಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರು ವಾಟ್ಸಪ್ ಗ್ರೂಪಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.